ಕೆಲವು ಭೂಗತ ಪತ್ರಿಕೆಗಳು ಅಂತ ಆಗ ಹುಟ್ಟುಕೊಂಡ್ವು. ಆ ಭೂಗತ ಪತ್ರಿಕೆಗಳು ಹೇಗೆ ಕೆಲಸ ಮಾಡ್ತಿದ್ವು, ಅದು ಹೇಗೆ ರಹಸ್ಯವನ್ನು ಕಾಪಾಡ್ಕೊಳ್ತಿದ್ವು, ಎಲ್ಲಿ ಪ್ರಿಂಟ್ ಆಗ್ತಾ ಇದೆ ಗೊತ್ತಾಗ್ತಾ ಇರಲಿಲ್ಲ, ಯಾರು ಸಂಪಾದಕರು ಗೊತ್ತಾಗ್ತಾ ಇರಲಿಲ್ಲ, ಹೇಗೆ ಅದು ಜನಕ್ಕೆಲ್ಲ ತಲುಪ್ತಾ ಇದೆ ಗೊತ್ತಾಗ್ತಾ ಇರಲಿಲ್ಲ. ಒಂದ್ಸರಿ ಮೊಯ್ಲಿಯವರು ಇಲ್ಲಿ ಬಂಟ್ವಾಳಕ್ಕೆ ಬಂದಿದ್ದರು. ನೋಡಿ, ಈ ಕಹಳೆ ಅಂತ ಒಂದು ಪತ್ರಿಕೆ ಇದೆ, ಅದು ಯಾರಿಗೂ ತಲುಪಲ್ಲ ಅಂತ ಹೇಳ್ತಾರೆ. ನೋಡಿ, ನನಗೆ ಕೂಡ ರೆಗ್ಯುಲರ್ ಒಬ್ಬರು ಕಳಿಸ್ತಾರೆ ಅಂತ ಹೇಳಿ ಜೇಬಿಂದ ತೆಗೆದು ತೋರಿಸಿದ್ರು. ನಮ್ಮ ಕರ್ನಾಟಕದಲ್ಲಿ ಕಹಳೆ ಅನ್ನುವಂಥದ್ದೊಂದು, ಬೆಂಗಳೂರಿಂದ ಜಾಗೃತಿ ಅಂತ ಒಂದು, ಬಳ್ಳಾರಿಯಿಂದ ರಣದುಂದುಬಿ ಅಂತ ಭೂಗತ ಕಾರ್ಯಕರ್ತರು ಅದನ್ನು ಸಾಗಿಸೋದು, ತಲುಪಿಸೋದು, ಯಾವುದೋ ಅಂಗಡಿಗೆ, ಇನ್ಯಾವುದೋ ಫ್ಯಾಕ್ಟ್ರಿಗೆ, ಎಲ್ಲ ಕಡೆನೂ ಹೋಗ್ತಾ ಇತ್ತು. ಅದು ಪತ್ರಿಕೆ ಪ್ರಿಂಟ್ ಆಗೋದೆಲ್ಲಿ ಅಂದರೆ ಪೊಲೀಸ್ ಸ್ಟೇಷನ್ನ ಎದುರುಗಡೆ. ಇಂದಿರಾ ಗಾಂಧಿ ಸರ್ಕಾರಕ್ಕೆ ಗಾಬರಿ ಶುರುವಾಯಿತು, ಆತಂಕ. ಇಂದಿರಾ ಗಾಂಧಿ ನಮ್ಮ ತಾಯಿ ಅಂತ ಇತ್ತಲ್ಲ, ಅದರ ಕೆಳಗಡೆ ಹಾಗಾದರೆ ನಿಮ್ಮ ತಂದೆ ಯಾರು ಅಂತ ಇನ್ನೊಂದು ವಾಕ್ಯ. ಹಿರಿಯ ಕಾರ್ಯಕರ್ತರ ಡಾಕ್ಟರ್ ಪ್ರಭಾಕರ್ ಭಟ್ ಅವ್ರನ್ನೂ ಅರೆಸ್ಟ್ ಮಾಡಿ ಹಾಕಿದ್ರು ಬಳ್ಳಾರಿ ಜೈಲಿನಲ್ಲಿ. 35 ಜನ ಸತ್ಯಾಗ್ರಹ ಮಾಡಿದ್ದಾರೆ, ಒಂದೇ ಕುಟುಂಬಕ್ಕೆ ಸೇರಿದವರು. ಕರ್ನಾಟಕದಲ್ಲಿ ಒಂದು 28,000 ಜನಕ್ಕಿಂತ ಹೆಚ್ಚು ಸತ್ಯಾಗ್ರಹ ಮಾಡಿ ಬಂಧನಕ್ಕೊಳಗಾದವರು. ಪತ್ರಿಕೆಗಳು ತಮ್ಮ ಹೋರಾಟದ ಒಂದು ಹಾದಿಯಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನು, ಸವಾಲುಗಳನ್ನು ಎಲ್ಲ ಎದುರಿಸಬೇಕಾಗಿ ಬಂತು. ಆ ಸಂದರ್ಭದಲ್ಲಿ ನೀವು ಹೇಳಿದ ಹಾಗೆ ಕೆಲವು ಭೂಗತ ಪತ್ರಿಕೆಗಳು ಅಂತ ಆಗ ಹುಟ್ಟುಕೊಂಡ್ವು. ಸೊ ಯಾರಿಗೂ ಗೊತ್ತಿಲ್ಲದ ಹಾಗೆ ಅದು ಸಿದ್ಧವಾಗಿ, ಯಾರಿಗೂ ಗೊತ್ತಿಲ್ಲದ ಹಾಗೆ ಮನೆಗಳನ್ನು ತಲುಪಿ, ಯಾರ್ಯಾರಿಗೆ ಗೊತ್ತಾಗಬೇಕೋ ಅವರಿಗೆ ಗೊತ್ತಾಗಿಸುವಂಥ ಒಂದು ರೀತಿಯಲ್ಲಿ ಭೂಗತ ಪತ್ರಿಕೆಗಳು ಆಗ ಚಾಲ್ತಿಗೆ ಬಂದವು. ಸೊ ಆ ಭೂಗತ ಪತ್ರಿಕೆಗಳು ಹೇಗೆ ಕೆಲಸ ಮಾಡ್ತಿದ್ವು, ಅದು ಹೇಗೆ ರಹಸ್ಯವನ್ನು ಕಾಪಾಡ್ಕೊಳ್ತಿದ್ವು ಅಂತ. ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಣ ಮಾಡಿದಾಗ ದೇಶದ ಜನತೆಗೆ ಸುದ್ದಿಗಳು ಗೊತ್ತಾಗ್ತಾ ಇರಲಿಲ್ಲ, ಏನೇನು ಆಗ್ತಾ ಇದೆ ಅಂತ. ಎಮರ್ಜೆನ್ಸಿಯ ವಿರುದ್ಧ ಸತ್ಯಾಗ್ರಹ ನಡೀತಾ ಇತ್ತು. ಆ ಸತ್ಯಾಗ್ರಹದ ವಿಚಾರಗಳು ಜನರಿಗೆ ತಲುಪಬೇಕು, ಆದರೆ ತಲುಪೋದಕ್ಕೆ ಮಾರ್ಗ ಯಾವುದು, ಮಾಧ್ಯಮ ಯಾವುದು? ಆಗ ನಮ್ಮ ಸಂಘದ ಹಿರಿಯರು ನಿಶ್ಚಯ ಮಾಡಿದರು. ಸಂಘದ ಮೇಲೆ ಕೂಡ ನಿಷೇಧ ಇತ್ತು, ಆದರೆ ಭೂಗತವಾದ ಪತ್ರಿಕೆಗಳನ್ನು ಮಾಡಬೇಕು ಅಂತ. ಭೂಗತ ಪತ್ರಿಕೆ ಅಂದರೆ ಅದು ಎಲ್ಲಿ ಪ್ರಿಂಟ್ ಆಗ್ತಾ ಇದೆ, ಯಾರು ಸಂಪಾದಕರು, ಅದನ್ನು ಯಾರು ವಿತರಣೆ ಮಾಡ್ತಾರೆ, ಯಾವುದು ಗೊತ್ತಾಗದೇ ಇರೋ ರೀತಿಯಲ್ಲಿ ಅದರ ಒಂದು ನಿರ್ವಹಣೆ ನಡೀತಾ ಇತ್ತು. ಎಲ್ಲಿ ಪ್ರಿಂಟ್ ಆಗ್ತಾ ಇದೆ ಗೊತ್ತಾಗ್ತಾ ಇರಲಿಲ್ಲ, ಯಾರು ಸಂಪಾದಕರು ಗೊತ್ತಾಗ್ತಾ ಇರಲಿಲ್ಲ, ಹೇಗೆ ಅದು ಜನಕ್ಕೆಲ್ಲ ತಲುಪ್ತಾ ಇದೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಎಲ್ಲರಿಗೂ ತಲುಪ್ತಾ ಇತ್ತು. ವಿಧಾನಸೌಧಕ್ಕೆ ತಲುಪ್ತಾ ಇತ್ತು, ಸಚಿವರಿಗೆ ತಲುಪ್ತಾ ಇತ್ತು, ಕಾಂಗ್ರೆಸ್ ಶಾಸಕರಿಗಂತೂ ತಪ್ಪದೇ ತಲುಪ್ತಾ ಇತ್ತು, ಹೀಗೆ ಎಲ್ಲ ಕಡೆ ತಲುಪ್ತಾ ಇತ್ತು. ಒಂದ್ಸರಿ ಮೊಯ್ಲಿಯವರು ಇಲ್ಲಿ ಬಂಟ್ವಾಳಕ್ಕೆ ಬಂದಿದ್ದರು, ಅವರು ಸಚಿವರಾಗಿದ್ದರು. ಬಂಟ್ವಾಳಕ್ಕೆ ಬಂದಾಗ ಅವರು ಒಂದು ಭಾಷಣದಲ್ಲಿ ಹೇಳಿದ್ರಂತೆ, ನೋಡಿ, ಈ ಕಹಳೆ ಅಂತ ಒಂದು ಪತ್ರಿಕೆ ಇದೆ, ಆ ಕಹಳೆ ಪತ್ರಿಕೆ ಭೂಗತ ಪತ್ರಿಕೆ, ಅದು ಯಾರಿಗೂ ತಲುಪಲ್ಲ ಅಂತ ಹೇಳ್ತಾರೆ. ನೋಡಿ, ನನಗೆ ಕೂಡ ರೆಗ್ಯುಲರ್ ಒಬ್ಬರು ಕಳಿಸ್ತಾರೆ ಅಂತ ಹೇಳಿ ಜೇಬಿಂದ ತೆಗೆದು ತೋರಿಸಿತ್ತು. ನೋಡಿ, ಕಹಳೆ ನನ್ನ ಹತ್ರನೂ ಇದೆ ಅಂತ. ಅಂದರೆ ಈ ರೀತಿ ಒಂದು ದೊಡ್ಡ ನೆಟ್ವರ್ಕನ್ನು ಮಾಡಿದರು. ಆಗ ನಿಜವಾಗಿ ಕಂಪ್ಯೂಟರ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಯಾವುದೇ ಅತ್ಯಾಧುನಿಕ ತಂತ್ರಜ್ಞಾನಗಳಿರಲಿಲ್ಲ. ಆದರೆ ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಸುದ್ದಿಗಳನ್ನು ಕೇಳಿ ತಿಳ್ಕೊಂಡು ಒಂದು ನೆಟ್ವರ್ಕನ್ನು ಸ್ಥಾಪನೆ ಮಾಡಿ ಆ ಥರದ ಭೂಗತ ಪತ್ರಿಕೆಗಳನ್ನು ಮಾಡ್ತಾಯಿದ್ರು. ನಮ್ಮ ಕರ್ನಾಟಕದಲ್ಲಿ ಕಹಳೆ ಅನ್ನುವಂಥದ್ದೊಂದು, ಬೆಂಗಳೂರಿಂದ ಜಾಗೃತಿ ಅಂತ ಒಂದು, ಬಳ್ಳಾರಿಯಿಂದ ರಣದುಂದುಬಿ ಅಂತ, ಇನ್ನು ರಶ್ಮಿ, ಆ ಕಡೆ ಉತ್ತರ ಭಾರತದಿಂದ ಇನ್ನು ಬೇರೆ ಬೇರೆ ಭಾಷೆಗಳಲ್ಲಿ, ಎಲ್ಲ ಭಾಷೆಗಳಲ್ಲೂ ಬರ್ತಾಯಿತ್ತು. ಈ ಕಹಳೆ ಅನ್ನೋದು ಸೌತ್ ಕೇಂದ್ರದ ಸುಳ್ಯದ ಹತ್ರ, ಅಲ್ಲಿ ಶ್ರೀಧರ್ ಭಟ್ರು ಅಂತ ಒಬ್ಬರಿದ್ದಾರೆ, ಅರಂತೋಡು ಅಂತ, ಅವರ ಮನೆಯ ಅಂಗಳದಲ್ಲಿ ಒಂದು ದೊಡ್ಡ ಹೊಂಡವನ್ನು ತೆಗೆದು, ಆಗೆಲ್ಲ ಲೆಟ್ರ್ ಪ್ರೆಸ್ಸು, ಟೆಡ್ಲರ್ ಅಂದರೆ ಎಲ್ಲ ಹೀಗೆ ಮ್ಯಾನ್ಯುಯಲ್ ಆಗಿ ಮಾಡಬೇಕಾಗಿತ್ತು. ಸೊ ಅಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ಅದು ಪ್ರಿಂಟ್ ಆಗ್ತಾ ಇತ್ತು. ಅದಕ್ಕೆ ನೇರವಾಗಿ ಭೂಮಿ ಒಳಗಿಂದನೇ ಕರೆಂಟಿನ ಒಂದು ಲಿಂಕ್, ಕರೆಂಟ್ ಕನೆಕ್ಷನ್, ಒಳಗಡೆ, ಮೇಲ್ಗಡೆ ಎಲ್ಲ ಹಲಗೆ, ಯಾರಿಗೂ ಗೊತ್ತಾಗ್ತಿಲ್ಲ ಅಲ್ಲಿ ಪ್ರೆಸ್ ಇದೆ ಅಂತ. ಪ್ರಿಂಟಿಂಗ್ ಸ್ಟಾರ್ಟ್ ಆದಾಗ ಅದು ವಿಪರೀತ ಶಬ್ದ ಮಾಡ್ತಾ ಇತ್ತು. ಅದೇನಾದರೂ ಪೊಲೀಸ್ನವರಿಗೆ ಗೊತ್ತಾಗದ್ರೆ ಕಷ್ಟ ಅಂಥೇಳಿ ಪ್ರಿಂಟಿಂಗ್ ಸಮಯದಲ್ಲಿ ಅವರು ಶ್ರೀಧರ್ ಭಟ್ರ ಮನೆಯ ಪಂಪನ್ನು ಆನ್ ಮಾಡ್ತಾಯಿದ್ರು, ಪಂಪ್ ಸೆಟ್ಟನ್ನು. ಅದು ಇದಕ್ಕಿಂತ ಜೋರಾಗಿ ಶಬ್ದ, ಹಾಗಾಗಿ ಆ ಶಬ್ದದಲ್ಲಿ ಈ ಶಬ್ದ ವಿಲೀನ ಆಗಿ ಏನು ಗೊತ್ತಾಗ್ತಾ ಇರಲಿಲ್ಲ. ಈ ರೀತಿಯಲ್ಲಿ ಕಹಳೆ ಪ್ರಿಂಟ್ ಆಗ್ತಾ ಇತ್ತು. ಅದು ಪ್ರಿಂಟ್ ಆದ ನಂತರ ಅದನ್ನು ಬೇರೆ ಬೇರೆ ರಟ್ಟಿನ ಬಾಕ್ಸ್ಗಳಲ್ಲೆಲ್ಲ ಇಟ್ಬಿಟ್ಟು ಮೇಲ್ಗಡೆಗೆ ಊದ್ಬತ್ತಿನೋ ಅಥವಾ ಸೋಪು, ಅಂದರೆ ಪೊಲೀಸ್ನವ್ರನ್ನ ಯಾಮಾರಿಸೋದಕ್ಕೆ ಇಟ್ಬಿಟ್ಟು ಕಳಿಸ್ತಾ ಇದ್ರು. ಅಕಸ್ಮಾತ್ ಬಸ್ಸಲ್ಲಿ ಏನಾದ್ರು ಓಪನ್ ಮಾಡಿ ನೋಡಿದ್ರೆ, ಓ ಏನೋ ಸೋಪ್ ಇಟ್ಟಿದ್ದಾರೆ ಅಥವಾ ಊದ್ ಕಡ್ಡಿ ಅಂತ ಅವ್ರಿಗೆ ಗೊತ್ತಾಗ್ಲಿ ಅಂತ. ಹೀಗೆ ಮಾಡಿ ಅದನ್ನು ಬೇರೆ ಬೇರೆ ಕೇಂದ್ರಗಳಿಗೆ ತಲುಪಿಸ್ತಾ ಇದ್ರು. ಅಲ್ಲೂ ಕೂಡ ಕಾರ್ಯಕರ್ತರೇ, ಭೂಗತ ಕಾರ್ಯಕರ್ತರು ಅದನ್ನು ಸಾಗಿಸೋದು, ತಲುಪಿಸೋದು, ಯಾವುದೋ ಅಂಗಡಿಗೆ, ಇನ್ಯಾವುದೋ ಫ್ಯಾಕ್ಟ್ರಿಗೆ, ಎಲ್ಲ ಕಡೆನೂ ಹೋಗ್ತಾ ಇತ್ತು. ಅದು ಯಾರ ಮನೆಗೆ ಅದು ಇಲ್ಲ ಅಂತ ಇರಲಿಲ್ಲ. ಆ ಥರ ಪ್ರತಿಯೊಂದು
ಇನ್ನು ಕೆಲವರು ರಾತ್ರಿನೇ ಹೋಗಿ ಕಿಟಕಿಲಿ ಹಾಕಿ ಬರ್ತಾಯಿದ್ರು, ಬೆಳಗ್ಗೆ ಎದ್ದು ನೋಡಿದರೆ ಇದಾಗ್ತಾಯಿತ್ತು. ಆ ಭೂಗತ ಪತ್ರಿಕೆ ಕಹಳೆ ಅದು ಸುಳ್ಯದ ಅರಂತೋಡ್ನಲ್ಲಿ ಎಲ್ಲ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಅಲ್ಲಿ ಪ್ರಚಾರಕ್ಕಾಗಿದ್ದೆ. ಆಗ್ತಾನೆ ಪ್ರಚಾರಕ್ಕೆ ಹೋಗಿದ್ದೆ. ನಾನು ಹೋಗಿ 6 ದಿವಸಕ್ಕೆ ಎಮರ್ಜೆನ್ಸಿ ಬಂತು. ಆನಂತರ ಸತ್ಯಾಗ್ರಹಿಗಳನ್ನು ಹೊರಡಿಸೋದು, ಇದ್ರ ಜೊತೆಗೆ ಕಹಳೆಯ ಒಂದಷ್ಟು ಲೇಖನ ಬರೆಯೋದು, ಇದೆಲ್ಲ ಕೆಲಸ ಮಾಡ್ತಾಯಿದ್ದೆ. ಮೊದಲು ಆ ಕಹಳೆ ಉಡುಪಿನಲ್ಲಿ ಪ್ರಿಂಟ್ ಆಗ್ತಾಯಿತ್ತು, ಭಾರತ್ ಪ್ರೆಸ್ ಅಂತ. ಅದರ ಪೊಲೀಸ್ನವರಿಗೆ ಗೊತ್ತಾದ ನಂತರ ಅದನ್ನು ಶಿಫ್ಟ್ ಮಾಡಿದರು ಸುಳ್ಯಕ್ಕೆ. ಅದಾದಮೇಲೆ ಅದಕ್ಕೆ ಒಬ್ಬರು ಗುರುವಾಯಿನಕೆರೆ ಅವರು ಎಡಿಟರ್ ಆಗಿದ್ದರು, ಸೋಮನಾಥ್ ನಾಯ್ಕ್. ಆನಂತರ ನಾನು ಸ್ವಲ್ಪ ಅದಕ್ಕೆ ಕೈ ಜೋಡಿಸಿ ನನ್ನನ್ನು ಎಡಿಟರ್ ಅಂತ ಮಾಡಿದರು. ಆ ಪತ್ರಿಕೆಯ ಕೊನೆಯಲ್ಲಿ ಎಲ್ಲರ ಹೆಸರು ಇರ್ತಿತ್ತು, ಅಂದರೆ ಸುಳ್ಳು ಹೆಸರುಗಳೆಲ್ಲ, ಸಂಪಾದಕರು ಯಾರು, ಮುದ್ರಕರು ಯಾರು, ಎಲ್ಲಿ ಪ್ರಿಂಟ್ ಆಗ್ತಾ ಇದೆ ಎಲ್ಲವುದು. ಅದನ್ನು ಅಡ್ರೆಸ್ಗಳನ್ನು ಬೆನ್ನತ್ತಿ ಪೊಲೀಸ್ನವ್ರು ಏನಾದರೂ ಹೊರಟ್ರೆ ಅವ್ರಿಗೆ ನಿರಾಶೆ ಕಾಯ್ತಾ ಇತ್ತು. ಯಾಕೆಂದರೆ ಅದೆಲ್ಲ ಸುಳ್ಳು ಅಡ್ರೆಸ್ಗಳು, ಪೊಲೀಸ್ನವ್ರನ್ನ ಯಾಮಾರಿಸೋದಕ್ಕೋಸ್ಕರ ಆ ಥರದ ಅಡ್ರೆಸ್ಗಳು. ಹೀಗೆ ಎಲ್ಲ ಕಡೆಗೂ ಹೋಗ್ತಾಯಿತ್ತು. ನಾನು ಅದೇ ಸಂದರ್ಭದಲ್ಲಿ ಅಲ್ಲಿದ್ದಾಗ ಒಂದು ದಿವಸ ಪೊಲೀಸ್ ರೈಡ್ ಆಯಿತು ಅವ್ರ ಮನೆಗೆ. ಬೇರೆಯವರೆಲ್ಲ ತಪ್ಪಿಸ್ಕೊಂಡ್ರು. ನನಗೆ ಅದು ಹೊಸ ಜಾಗ, ಅವರು ತೋಟದಲ್ಲಿ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ. ತೋಟದಲ್ಲಿ ಹೋದ್ವಿ ನಾವೆಲ್ಲ ಓಡಿಕೊಂಡು. ಸ್ವಲ್ಪ ಹೊತ್ತಿಗೆ ಎಲ್ಲ ನಿಶ್ಶಬ್ದ ಆಗಿತ್ತು. ಬಹುಶಃ ಪೊಲೀಸ್ನವ್ರು ಹೋಗಿರ್ಬೋದು ಅಂತ ನಿಧಾನ ಮನೆ ಕಡೆ ಬಂದಾಗ ಅಲ್ಲಿ ಅಡಗಿಕೊಂಡಿದ್ದಂಥ ಪೊಲೀಸ್ನವರು ಸಿಕ್ಕಿದ ಒಬ್ಬ ಅಂಥೇಳಿ ಗಟ್ಟಿ ಹಿಡ್ಕೊಂಡ್ರು. ಸೊ ಅಲ್ಲಿಂದ ಅರೆಸ್ಟ್ ಆಗಿ, ಅದು ಸುಳ್ಯ ಮಡಿಕೇರಿಯ ಬಾರ್ಡ್ರ್ ಅದು. ಹಾಗಾಗಿ ಮಡಿಕೇರಿಗೆ ನನ್ನ ಮೇಲೆ ಕೇಸ್ ಹಾಕಿ ಮಡಿಕೇರಿ ಜೈಲಿಗೆ ಹಾಕಿದರು. ಜೈಲಿನಲ್ಲಿ 3 ತಿಂಗಳಿದ್ದೆ. ಆಮೇಲೆ ಜಾಮೀನು ಸಿಕ್ಕಿದ ಮೇಲೆ ಸಂಘದ ಪ್ರಮುಖರು, ನಮಗೆ ಪ್ರಮುಖರಾಗಿದ್ದವರು ಹೋವೆ ಶೇಷಾದ್ರಿಗಳು, ಬಳ್ಳಾರಿಗೆ ಹೋಗು ಅಂತ ಹೇಳಿದರು. ಏನು ಕೆಲಸ ಅಂದರೆ ಅಲ್ಲಿ ಇನ್ನೊಂದು ಪತ್ರಿಕೆ ಮಾಡಬೇಕು ಅಂತ, ರಣದುಂದುಬಿ ಅಂತ. ಇದು ಒಳ್ಳೆ ಬಾಣಲೆಯಿಂದ ಬೆಂಕಿಗೆ ಬಿದ್ದಾಗೆ ಸ್ಥಿತಿ. ಪತ್ರಿಕೆ ಮಾಡೋದಾಗೆ ಅಲ್ಲಿ ಯಾರೋ ಒಬ್ಬರು ನನ್ನನ್ನು ಕರ್ಕೊಂಡು ಹೋದ್ರು, ಒಂದು ರೂಮಿಗೆ ಕರ್ಕೊಂಡು ಹೋದ್ರು. ಇಲ್ಲಿ ನಿಮ್ಮ ವಸತಿ ಅಂದರು. ಆಮೇಲೆ ಮರುದಿವಸದಿಂದ ಪತ್ರಿಕೆ ಮಾಡಬೇಕು ಅಂತ ಆಯಿತು. ಪತ್ರಿಕೆ ಪ್ರಿಂಟ್ ಆಗೋದೆಲ್ಲಿ ಅಂದರೆ ಪೊಲೀಸ್ ಸ್ಟೇಷನ್ನ ಎದುರುಗಡೆ. ನನಗೆ ಭಯ, ಪೊಲೀಸ್ನವರು ಪೊಲೀಸ್ ಸ್ಟೇಷನ್ ಎದುರುಗಡೆ ಪತ್ರಿಕೆ ಪ್ರಿಂಟ್ ಮಾಡೋದು ಹೇಗೆ? ಅವನು ಪ್ರಿಂಟರ್ ಕೇಳಿದ್ರೆ, ನೀವೇನು ಹೆದರಬೇಡಿ ಸರ್, ನಾವೆಲ್ಲ ಮಾಡಿಕೊಡ್ತೀವಿ ಅಂತ. ಅವನು ರಾತ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪ್ರಿಂಟ್ ಮಾಡಿ ಕೊಡ್ತಾ ಇದ್ದ. 12 ಗಂಟೆಗೆ ಪ್ರಿಂಟಿಂಗ್ ಆದಮೇಲೆ ಅದನ್ನು ಮನೆಗೆಲ್ಲ ಹಾಕೋದು ನಾವೇನೆ. ನಾನು ಸಂಪಾದಕರು ನೀವೇ, ಎಲ್ಲ ಸಂಪಾದಕ, ಪ್ರಕಾಶಕ, ವಿತರಕ ಎಲ್ಲ ನಾವೇ. ನನ್ನ ಜೊತೆ ಇನ್ನೊಂದಿಬ್ರು ಇದ್ದರು. ಗುಲ್ಬರ್ಗದ ಒಬ್ಬ ಇದ್ದ, ಚಿಂಚೋಳಿಯವನು, ಇನ್ನೊಂದಿಬ್ರು 3 ಜನ ಅವರು ಸಹಾಯ ಮಾಡ್ತಾಯಿದ್ರು. ಅದರ ಎಲ್ಲ ಬರೆಯೋದು, ಅದನ್ನು ಟೈಪ್ ಮಾಡಿಸೋದು. ಟೈಪ್ ಅಂದರೆ ಆಗ ಎಲ್ಲ ಅಚ್ಚುಮಳೆ ಜೋಡಿಸೋದು, ಇದೆಲ್ಲ ನಾನು 4-5 ತಿಂಗಳು ಅದರದ್ದು ಮಾಡ್ತಾಯಿದ್ದೆ. ಹಾಗೆ ಇಲ್ಲಿ ಜಾಗೃತಿಯಿಂದ ಅನ್ನೋಂಥ ಒಂದು ಪೇಪರ್ ಇತ್ತು ಬೆಂಗಳೂರಿನಲ್ಲಿ. ಬೇರೆ ಬೇರೆ ಕಡೆಯಿಂದ ಎಲ್ಲ ಕಡೆಗೂ ತಲುಪ್ತಾ ಇತ್ತು. ಈ ರೀತಿ ಒಂದು ನೆಟ್ವರ್ಕ್ ಬಹಳ ಜೋರಾಗಿತ್ತು. ಎಮರ್ಜೆನ್ಸಿಯೊಳಗೆ ಈ ಥರದ್ದು ಬಹಳ ನಡೀತಾ ಇತ್ತು. ಒಂದು ಸಾಗಾ ಆಫ್ ದಿ ಸ್ಟ್ರಗಲ್ ಅನ್ನೋಂಥ ಹೋರಾಟದ ಒಂದು ಕತೆ, ಅದನ್ನು ಬರೆದವರು ನಮ್ಮ ಹೋವೆ ಶೇಷಾದ್ರಿಗಳು. ಹೋವೆ ಶೇಷಾದ್ರಿಗಳು ಅರೆಸ್ಟ್ ಆಗಿರಲಿಲ್ಲ. ಅವರು ವೆಂಕಟರಾವ್ ಅಂತ ಹೇಳಿ ಬೇರೆ ಒಂದು ಹೆಸರಿಟ್ಕೊಂಡು ಕೋಟೆಲ್ಲ ಹಾಕ್ಕೊಂಡು ಒಬ್ಬರು ಪ್ರೊಫೆಸರ್ ಥರ ಓಡಾಡ್ತಾಯಿದ್ರು. ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ, ನೋಡೋಕ್ಕೂ ಕುಳ್ಳಕ್ಕಿದ್ರು. ಅವರು ಇಡೀ ನಮ್ಮ ದಕ್ಷಿಣ ಭಾರತದ, ಅಂದರೆ ಕರ್ನಾಟಕ, ಕೇರಳ, ಆಂಧ್ರ, ತಮಿಳುನಾಡು ಇಷ್ಟೂ ಕಡೆಗೆ ಓಡಾಡಿ, ಯಾಕೆಂದರೆ ಅವಾಗ ಯಾದವರಾವ್ ಜೋಶಿ ಅರೆಸ್ಟ್ ಆಗಿದ್ದರು, ಸಂಘದ ಪ್ರಮುಖರೆಲ್ಲ ಅರೆಸ್ಟ್ ಆಗಿದ್ದಾಗ ಇವರೇ ಒಂದು ಅದರ ಸೂತ್ರವನ್ನು ಹಿಡ್ಕೊಂಡು ಭೂಗತ ಹೋರಾಟದ ಒಂದು ಸೂತ್ರ ಸಂಚಾಲನೆಯನ್ನು ಅವರು ಮಾಡ್ತಾಯಿದ್ರು. ಸೊ ಅವರು ಒಂದೇ ರಾತ್ರಿ ಕೂತ್ಕೊಂಡು ಈ ಸಾಗಾ ಆಫ್ ದಿ ಸ್ಟ್ರಗಲ್ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದರು. ಇಡೀ ದೇಶದಲ್ಲಿ ಹೇಗೆ ಹೋರಾಟ ಆಗ್ತಾ ಇದೆ, ಅದು ಕನ್ನಡದಲ್ಲೂ ಬಂತು, ಹೋರಾಟದ ವೀರಗಾಥೆ ಅಂತ. ಈಗ ಒಂದು ರಾತ್ರಿ ಕೂತ್ಕೊಂಡು ಯಾವ ಪುಸ್ತಕನೂ ಬರೆಯೋಕ್ಕೆ ಸಾಧ್ಯ ಇಲ್ಲ. ಹಿಂದೆ ದೀನ್ ದಯಾಳ್ಜಿ ಒಂದು ರಾತ್ರಿ ಕೂತ್ಕೊಂಡು ಶಂಕರಾಚಾರ್ಯರ ಬಗ್ಗೆ ಒಂದು ಪುಸ್ತಕ ಬರೆದಿದ್ರು ಅಂತ ಅವರ ಜೀವನದಲ್ಲಿ ಇದೆ. ಆದರೆ ಈಗ ಒಂದು ಪುಸ್ತಕ ಬರೀಬೇಕಾದ್ರೆ 1 ತಿಂಗಳು, 2 ತಿಂಗಳು, ಕೆಲವು ಸರಿ 1 ವರ್ಷ ಆಗುತ್ತೆ. 60 ಪುಟದ ಒಂದು ಪುಸ್ತಕವನ್ನು ಒಂದೇ ರಾತ್ರಿಯಲ್ಲಿ ಅದನ್ನು ಬರೆದು ಮರುದಿವಸ ಅದೆಲ್ಲ ಮೊಳೆ ಜೋಡಿಸಿ ಪುಸ್ತಕವಾಗಿ 1 ವಾರದಲ್ಲಿ ಎಲ್ಲ ಕಡೆ ವಿತರಣೆ ಆಯಿತು. ಯಾರೊಬ್ಬರು ಶಿವಕಾಶಿಗೆ ಹೋಗಿ ಅದನ್ನು ಪ್ರಿಂಟ್ ಮಾಡಿಸ್ಕೊಂಬಂದರು, ಅದು ಎಲ್ಲ ಕಡೆ ವಿತರಣೆ ಆಯಿತು. ಹೀಗೆ ಭೂಗತ ಸಾಹಿತ್ಯದ ಒಂದು ಪರಿಣಾಮವಾಗಿ ಇಂದಿರಾ ಗಾಂಧಿ ಸರ್ಕಾರಕ್ಕೆ ಗಾಬರಿ ಶುರುವಾಯಿತು, ಆತಂಕ. ಇದು ಎಲ್ಲಿ ಮಾಡ್ತಿದ್ದಾರೆ ಇವರು? ಇಷ್ಟೆಲ್ಲ ನಾವು ಎಲ್ಲರನ್ನೂ ದಮನ ಮಾಡಿದ್ದೀವಿ, ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಣ ಮಾಡಿದ್ದೀವಿ, ಆದರೂ ಈ ಪತ್ರಿಕೆಗಳೆಲ್ಲ ಎಲ್ಲಿ ಪ್ರಿಂಟ್ ಆಗುತ್ತೆ, ಯಾರು ಇದಕ್ಕೆ ಸಹಾಯ ಮಾಡೋರು ಅಂತೇಳಿ ಗಾಬರಿ ಅವರಿಗೆ. ಆದರೆ ಎಲ್ಲ ಕಡೆಗೂ ಹೋಗ್ತಾ ಇತ್ತು, ಸುದ್ದಿ ಗೊತ್ತಾಗ್ತಾ ಇತ್ತು. ಈ ಕಹಳೆ ಅನ್ನುವಂಥದ್ದು ಕೂಡ ಎಲ್ಲ ಕಡೆಗೆ ಹೆಚ್ಚು ಪ್ರಚಾರ ಆಗ್ತಾಯಿತ್ತು. ಆ ಕಹಳೆಯನ್ನೇ ಅದಾದಮೇಲೆ ಎಮರ್ಜೆನ್ಸಿ ಹೋಗಿ ಇತ್ತೀಚೆಗೆ ಒಂದು ಈಗ 2016ರಲ್ಲಿ ಅದೆಲ್ಲವುದನ್ನು ಸೇರಿಸಿ ಒಬ್ಬರು ಹೆಬ್ರಿ ಹತ್ರ
ತಿಂಗಳೇ ವಿಕ್ರಮಾರ್ಜುನ ಹೆಗಡೆ ಅಂತಿದ್ದಾರೆ, ಅವ್ರ ತಂದೆ ರವೀಂದ್ರ ಹೆಗಡೆ ಅಂತ, ಅವ್ರ ಮನೆಗೆ ಬರ್ತಾಯಿತ್ತು ಆ ಕಹಳೆ. ಅದನ್ನು ಅವರು ಎಲ್ಲ ಒಂದು ಕಡೆ ಇಟ್ಟಿದ್ರು. ಸೊ ಅದನ್ನೆಲ್ಲ ಜೋಡಿಸಿ ಅದನ್ನು ಪುನಃ ಎಲ್ಲ ಟೈಪ್ ಮಾಡಿಸಿ ಕಹಳೆ ಅನ್ನುವಂಥ ಒಂದು ಪುಸ್ತಕವನ್ನೇ ಹೊರಗೆ ತಂದರು. ಆ ಕಹಳೆ ಪುಸ್ತಕವನ್ನು ಇದು ಕೊರೋನಾ ಟೈಮ್, ಆವಾಗ ಆ ಕೊರೋನಾ ಟೈಮಲ್ಲಿ ಆನ್ಲೈನ್ನಲ್ಲಿ ಬಿಡುಗಡೆ ಮಾಡಿದರು. ಆ ಬಿಡುಗಡೆ ಮಾಡುವಂಥ ಭಾಗ್ಯನೂ ನನಗೆ ಇತ್ತು. ಹೀಗೆ ಎಮರ್ಜೆನ್ಸಿಲಿ ಕಹಳೆ ರಣದುಂದುಬಿ ಅದರ ಸಂಪಾದಕನಾಗಿ ನನಗೆ ಸಂಪಾದಕ ಪತ್ರಿಕೋದ್ಯಮಕ್ಕೆ ಕಾಲಿಡುವಂಥ ಒಂದು ಭಾಗ್ಯ ಸಿಕ್ಕಿದ್ದು ಅವಾಗಲೇ. ಆ ಕಹಳೆ ಕೆಲಸ ಮಾಡ್ತಾ ಇರುವಾಗಲೇ 3 ತಿಂಗಳಿಗೆ ಅರೆಸ್ಟ್ ಆಯಿತು. ಅಂದರೆ ಭೂಗತ ಲೋಕದಿಂದ ಬಂದವರು ಪತ್ರಿಕೋದ್ಯಮ ಅವಾಗಿಂದನೇ ಶುರು. ಆಗ ನನಗೆ 73, ಈಗ ಜಸ್ಟ್ 73 ಅಷ್ಟೇ, 50 ವರ್ಷ ವ್ಯತ್ಯಾಸ. ಆದರೆ ಒಂದು ವಿಶೇಷ ಅಂದರೆ, ಸಾಧಾರಣ ಒಬ್ಬ ಪತ್ರಕರ್ತ ಆದರೆ ಅವನಿಗೆ ಅವನ ಸಾಧನೆಗೋಸ್ಕರ ಪ್ರಶಸ್ತಿಗಳೆಲ್ಲ ಸಿಗ್ತಾ ಇದೆ. ನನಗೆ ಅವಾಗ ಏನೂ ಸಾಧನೆ ಮಾಡಿರಲಿಲ್ಲ, ಪತ್ರಿಕೋದ್ಯಮ ಶುರುವಾಗಿತ್ತು, ಆಗಲೇ ಒಂದು ಪ್ರಶಸ್ತಿ, 3 ತಿಂಗಳು ಜೈಲುವಾಸ. ಆ ಪ್ರಶಸ್ತಿ ಅಷ್ಟರಲ್ಲೇ ಸರ್ಕಾರ ಗುರುತಿಸಿ 3 ತಿಂಗಳು ಜೈಲುವಾಸ ಮಾಡಿದ್ದು, ಅದನ್ನು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ಅದು ಮೊದಲನೇ ಪ್ರಶಸ್ತಿ, ದೇವರಾಜ ಅರಸು ಸರ್ಕಾರ ಕೊಟ್ಟಂಥ ಮೊದಲನೇ ಪ್ರಶಸ್ತಿ. ಅದಾದಮೇಲೆ ಬೇರೆ ಬೇರೆ ಅನೇಕ ಪ್ರಶಸ್ತಿಗಳು ಬಂದಿದೆ. ಹೀಗೆ ಎಮರ್ಜೆನ್ಸಿ ಅನ್ನೋದು ಅನೇಕರನ್ನು ಬೇರೆ ಬೇರೆ ವೃತ್ತಿಗೆ ತೊಡಗುವಂತೆ ಮಾಡ್ತು. ಬಹುಶಃ ನಾನೊಬ್ಬ ಪತ್ರಕರ್ತ ಆಗಲಿಕ್ಕೆ ಎಮರ್ಜೆನ್ಸಿಯ ಕಾರಣ ಅಂತ ಹೇಳ್ಬೋದು. ಅದಾದಮೇಲೆ ಸಂಘದವರು ನನ್ನನ್ನು ಗುರುತಿಸಿ ಹೊಸದಿಗಂತಕ್ಕೆ ಕೆಲಸ ಮಾಡಬೇಕು ಅಂತ ಅವರು ನಿಯುಕ್ತಿ ಮಾಡಿದರು. ಮತ್ತು ಬರೆಯುವ ಗೀಳಿದ್ದರಿಂದ ಆಗಿಂದ ಒಂದು ಪತ್ರಿಕೋದ್ಯಮದ ಒಂದು ಹುಚ್ಚು ಆವರಿಸ್ತು ಅಂತ ಹೇಳ್ಬೋದು. ಆಗ ಅನೇಕರು ಬೇರೆ ಬೇರೆ ಕೆಲಸ ಮಾಡ್ತಾಯಿದ್ರು. ಪತ್ರಿಕೆ ಮಾಡೋದು ಹೇಗೆ ಅಂತ ಅನೇಕರಿಗೆ ಗೊತ್ತಿರಲಿಲ್ಲ, ಪತ್ರಿಕೆ ವಿತರಣೆ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ, ಆಮೇಲೆ ಈ ಚಳುವಳಿಗಳನ್ನೆಲ್ಲ ನಡೆಸೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಆದರೆ ಸಂಘದ ಕಾರ್ಯಕರ್ತರ ಒಂದು ವಿಶೇಷ ಏನು ಅಂದರೆ, ಏನಾದರೂ ಸಂಘ ಜವಾಬ್ದಾರಿ ಕೊಟ್ಟರೆ ಆ ಜವಾಬ್ದಾರಿಯ ಎಲ್ಲವುದನ್ನು ಅರಿತುಕೊಂಡು ಅದರ ಸಮಗ್ರ ವಿವರಗಳನ್ನು ಕಲೆ ಹಾಕಿ, ಮಾಹಿತಿ ಕಲೆ ಹಾಕಿ, ಅದಕ್ಕೆ ತಕ್ಕಂತೆ ಒಂದು ಪ್ರೊಫೆಷನಲ್ ಆಗಿ ಕೆಲಸ ಮಾಡುವಂಥದ್ದು, ಅದು ಸಂಘ ಕಲಿಸ್ಕೊಡುವಂಥ ಒಂದು ಪಾಠ. ಅದು ಎಮರ್ಜೆನ್ಸಿ ಇರಲಿ, ಯಾವುದೇ ಇರಲಿ. ಈಗ ಸೇವಾ ಕೆಲಸ ಮಾಡ್ತಾರೆ ನಮ್ಮ ಕಾರ್ಯಕರ್ತರು. ಅನೇಕರಿಗೆ ಸೇವೆ ಹೇಗೆ ಮಾಡಬೇಕು ಗೊತ್ತಿಲ್ಲ, ಎಲ್ಲೊಂದು ಕಡೆ ವಿಮಾನ ದುರಂತ ಆಗುತ್ತೆ, ಅಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಆದರೆ ಸಂಘ ಅದನ್ನು ಕಲಿಸ್ಕೊಡುತ್ತೆ. ಅಲ್ಲಿ ಇದ್ದಂಥ ಸಂತ್ರಸ್ತರಿಗೆ ಸೇವೆ ಮಾಡೋದು, ಅವರು ಉಪಚಾರ ಮಾಡೋದು, ಯಾರು ಗಾಯಾಳುಗಳಿದ್ದರೂ ಆಸ್ಪತ್ರೆಗೆ ಸೇರಿಸೋದು, ಅಥವಾ ಇನ್ಯಾರಿಗೂ ಊಟ ಕೊಡುವಂಥದ್ದು, ಹಾಗೆ ಪತ್ರಿಕೆ ನಡೆಸೋದು ಹೇಗೆ, ಇದೆಲ್ಲವುದನ್ನು ಸಂಘ ಆ ಸಮಯದಲ್ಲಿ ಕಲಿಸ್ಕೊಡ್ತು. ಹೀಗೆ ಈ ರೀತಿಯ ಒಂದು ಸಮಗ್ರ ಆಂದೋಲನದ ಪರಿಣಾಮವಾಗಿ ಇಡೀ ದೇಶದಲ್ಲಿ ಒಂದು ಹೊಸ ವಾತಾವರಣ ನಿರ್ಮಾಣ ಆಯಿತು. ಆ ಹೊಸ ವಾತಾವರಣ ಏನಂದರೆ, ಇಂದಿರಾ ಗಾಂಧಿಗೆ ಗಾಬರಿ ಆಗಲಿಕ್ಕೆ ಶುರುವಾಯಿತು. ಜೊತೆಗೆ ಅವರ ಗುಪ್ತಚರ ದಳದವರು ಕೂಡ ಸುದ್ದಿಯನ್ನು ಕೊಟ್ಟರು, ದೇಶ ನೀವು ಅಂದ್ಕೊಂಡಾಗಿಲ್ಲ, ಒಳಗೊಳಗೆ ಒಂದು ನಡೀತಾ ಇದೆ, ಒಂದು ದೊಡ್ಡ ಆಂದೋಲನ ಶುರುವಾಗಿದೆ, ನಿಮ್ಮ ಅಧಿಕಾರ ಹೆಚ್ಚು ದಿವಸ ಉಳಿಯುವಂಥ ಸ್ಥಿತಿಯಲ್ಲಿಲ್ಲ ಅನ್ನುವಂಥ ಮಾಹಿತಿ ಕೂಡ ಅವರಿಗೆ ಲಭಿಸ್ತು. ಇದಷ್ಟು ಈ ಸತ್ಯಾಗ್ರಹದ ಭೂಗತ ಪತ್ರಿಕೆಗಳ ಒಂದು ಪರಿಣಾಮ ಅಂತಲೇ ಹೇಳ್ಬೋದು. ಅಂದರೆ ಒಬ್ಬ ಹೋರಾಟಗಾರರಾಗಿ ತುರ್ತು ಪರಿಸ್ಥಿತಿಯನ್ನು, ಆಗಿನ ಸಂದರ್ಭವನ್ನು ನೆನಪಿಸ್ಕೊಳ್ಳೋದು ಬೇರೆ, ಪತ್ರಕರ್ತರಾಗಿ ಆಗಿನ ಘಟನೆಗಳನ್ನು ನೋಡೋ ರೀತಿ ಬೇರೆ. ಸೊ ನೀವು ಪತ್ರಕರ್ತರೂ ಆಗಿದ್ರಿ, ಹೋರಾಟಗಾರರೂ ಆಗಿದ್ರಿ. ಸೊ ಈ ಎರಡೂ ರೂಪಗಳಲ್ಲಿ ನೀವು ಆವತ್ತಿನ ತುರ್ತು ಪರಿಸ್ಥಿತಿಯನ್ನು ನೋಡಿದ್ದೀರಿ, ಸ್ವತಃ ಅನುಭವಿಸಿದ್ದೀರಿ. ಸೊ ಆಗ ನಡೆದಂಥ ಇನ್ನೊಂದಷ್ಟು ಘಟನೆಗಳನ್ನು ಏನಾದರೂ ನೆನಪಿಸ್ಕೊಳ್ಳೋದಾದರೆ, ಹೋರಾಟದ ಘಟನೆಗಳಿರ್ಬೋದು, ಸತ್ಯಾಗ್ರಹದ ಘಟನೆಗಳಿರ್ಬೋದು, ಅಥವಾ ಸರ್ಕಾರದ ದಮನಕಾರಿ ನೀತಿಗಳಿರ್ಬೋದು. ಸೊ ಇನ್ನೊಂದಷ್ಟು ಘಟನೆಗಳು ಏನಾದರೂ ನೆನಪಿಸ್ಕೊಳ್ಳೋದಾದರೆ ಯಾವುದನ್ನು ನೆನಪಿಸ್ಕೋಬೋದು? ಆಗ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಸತ್ಯಾಗ್ರಹದ ತೀವ್ರತೆ ಇತ್ತು, ಎಲ್ಲ ಕಡೆ ಹಿಂಸಾಚಾರ ನಡೀತಾ ಇತ್ತು. ಆದರೂ ಅನೇಕ ಸರಿ ಕೆಲವು ಸ್ವಾರಸ್ಯಕರವಾದ ಘಟನೆಗಳು ನಡೀತಾ ಇತ್ತು. ಯಾರನ್ನು ಅರೆಸ್ಟ್ ಮಾಡೋಕ್ಕೆ ಬರ್ತಾಯಿದ್ರು, ಅವರು ಧೈರ್ಯವಾಗಿ ನಿಂತ್ಕೊಂಡು ಇದು ಮಾಡ್ತಾಯಿದ್ರು. ಉದಾಹರಣೆಗೆ ಇತ್ತೀಚೆಗೆ ಒಬ್ಬರು ವಿಶ್ವನಾಥ್ ಅಂತೊಬ್ಬರು ತೀರ್ಕೊಂಡ್ರು, ನಮ್ಮ ಸೌತ್ ಕೇಂದ್ರದವರು. ಅವ್ರ ಮನೆಗೆ ಪೊಲೀಸ್ನವರು ರೈಡ್ ಮಾಡಿದರು. ಇವರು ಅಟ್ಟದಲ್ಲಿ ಅಡಕ್ಕೆ ಕೂತ್ಕೊಂಡಿದ್ರು, ವಡ್ಯ ವಿಶ್ವನಾಥ್ ಅಂತ ಅವ್ರ ಹೆಸರು. ಅವ್ರ ತಂದೆ ಪೂಜೆ ಮಾಡ್ತಾಯಿದ್ರು, ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ರು, ಮಡಿಯೆಲ್ಲ ಉಟ್ಕೊಂಡು. ಪೊಲೀಸ್ನವ್ರು ಎಲ್ಲಿ ವಿಶ್ವನಾಥ್ ಅಂತ ಕೇಳಿದರು. ಅವ್ರ ತಂದೆ ಪೂಜೆ ಮಾಡುವಾಗ ಮಾತಾಡೋದಿಲ್ಲ, ಯಾರು ಅವರು ಮಾತಾಡಲಿಲ್ಲ. ಇನ್ನೊಂದು ಸರಿ ಕೇಳಿದರು, ಅವ್ರು ಮಾತಾಡಲಿಲ್ಲ. ಪೊಲೀಸ್ನವ್ರಿಗೆ ಸಿಟ್ಟು ಬಂತು. ಸಿಟ್ಟು ಬಂದಾಗ ಅವ್ರು ಹೋಗಿ ದೇವರ ಕೋಣೆಗೆ ನುಗ್ಗಿ ಬೂಟ್ ಕಾಲ್ನಲ್ಲಿ ಅವರ ತಂದೆಯನ್ನು ಒದ್ದರು. ಅವ್ರು ಬಿದ್ದರು ಕೆಳಗಡೆ. ಮೇಲ್ಗಡೆ ಅಡುಕೊಂಡಂಥ ವಿಶ್ವನಾಥ್ ಇದನ್ನೆಲ್ಲ ನೋಡ್ತಾ ಇದ್ರು. ಅವ್ರಿಗೆ ತಡ್ಕೊಳ್ಲಿಕ್ಕಾಗಲಿಲ್ಲ. ತಂದೆಯವ್ರ ಮೇಲೆ ಈ ಥರ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿ ಅವ್ರು ಸೀದಾ ಕೆಳಗಡೆ ಬಂದು ಆ ಇಬ್ಬರು ಪೊಲೀಸ್ನವ್ರನ್ನ ಹಿಡ್ಕೊಂಡು ಸರಿ ಹೊಡೆದ್ರು, ಸಿಕ್ಕಾಬಿಟ್ಟೆ ಚಚ್ಚಿದ್ರು. ಎಷ್ಟು ಅಂದರೆ ಅವರು ಗಾಬರಿಯಾಗಿ ಕೆಳಗೆ ಬಿದ್ದರು.
ಅವ್ರಿಗೆ ಸಿಕ್ಕಾಪಟ್ಟೆ ಹೊಡೆದು ತಕ್ಷಣ ಓಡೋದ್ರು ಹೊರಗಡೆ. ಇದು ಪೊಲೀಸ್ನವರಿಗೆ ಬಹಳ ಸಿಟ್ಟಿತ್ತು, ನಮ್ಮನ್ನೇ ಹೊಡೆದು ಹೋದ್ನಲ್ಲ ಅಂಥೇಳಿ. ಕೊನೆಗೆ ವಿಶ್ವನಾಥನ್ ಪತ್ತೆ ಮಾಡಿ ಅರೆಸ್ಟ್ ಮಾಡಿದರು, ಮೀಸಾದಲ್ಲಿ ಹಾಕಿದರು, ವಡ್ಯ ವಿಶ್ವನಾಥ್ ಅಂತ. ಅವರ ಕೈ ಕಾಲಿಗೆಲ್ಲ ಸಿಕ್ಕಾಪಟ್ಟೆ ಚಿತ್ರಹಿಂಸೆ ಕೊಟ್ಟರು, ಏರೋಪ್ಲೇನ್ ಹಾಕಿದರು, ಊಟ ಕೊಡಲಿಲ್ಲ, ಉಪವಾಸ ಕಡಿವಿದ್ರು, ನೇಕೆಡ್ಡಾಗಿ ನಿಲ್ಲಿಸಿದರು. ಹೀಗೆಲ್ಲ ಮಾಡಿ ಕೊನೆಗೆ ಅವರು ಇತ್ತೀಚೆಗೆ ತೀರ್ಕೊಂಡ್ರು, ವಡ್ಯ ವಿಶ್ವನಾಥ್ ಅಂತ. ಇದೊಂದು ಘಟನೆ. ಇನ್ನೊಂದು ಸ್ವಾರಸ್ಯಕರವಾದ ಘಟನೆ ಅಂದರೆ ಕಲ್ಲಡ್ಕದಲ್ಲಿ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತ ಇದ್ದ, ಇಸ್ಮಾಯಿಲ್ ಅಂತ. ಅವನು ಪೂರ್ತಿ ಇಂದಿರಾ ಗಾಂಧಿ ಸರ್ಕಾರದ ಪರ. ಮನೆ ಮುಂದ್ಗಡೆ ಒಂದು ದೊಡ್ಡ ಬೋರ್ಡ್ ಇತ್ತು, ಒಂದು ದೊಡ್ಡ ಫಲಕ, ಇಂದಿರಾ ಗಾಂಧಿ ನಮ್ಮ ತಾಯಿ ಅಂತ. ಎಲ್ಲ ಪ್ರತಿನಿತ್ಯ ಜನ ಬಂದು ನೋಡಿ ಹೋಗ್ತಾಯಿದ್ರು, ಆದರೆ ಏನು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ನಮ್ಮ ಕಾರ್ಯಕರ್ತರು ಕೆಲವರು ನೋಡಿದರು, ಅವರಿಗೆ ತುಂಬ ಕೋಪ ಕುದಿಯೋದಕ್ಕೆ ಶುರು ಆಯಿತು. ಏನಾದರೂ ಮಾಡಬೇಕು, ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂಥೇಳಿ ಯೋಚನೆ ಮಾಡಿದರು. ಸರಿ, ರಾತ್ರಿಯ ಒಂದು ಕಾರ್ಯಾಚರಣೆ ನಡೆಸಿದರು. ಸೊ ಮರುದಿವಸ ಬೆಳಗ್ಗೆ ಇಂದಿರಾ ಗಾಂಧಿ ನಮ್ಮ ತಾಯಿ ಅಂತ ಇತ್ತಲ್ಲ, ಅದರ ಕೆಳಗಡೆ ಹಾಗಾದರೆ ನಿಮ್ಮ ತಂದೆ ಯಾರು ಅಂತ ಇನ್ನೊಂದು ವಾಕ್ಯ. ಅದು ಜನ ಎಲ್ಲ ನೋಡ್ತಿದ್ದಾರೆ. ಇಡೀ ಬೆಳಗಿಂದ ಅವನಿಗೆ ಒಂದು ಥರ ಆಗೋಯ್ತು. ಇಂದಿರಾ ಗಾಂಧಿ ನಮ್ಮ ತಾಯಿದ್ದು ಬರ್ಕೊಂಡಿದ್ದಾನೆ, ನಿಮ್ಮ ತಂದೆ ಯಾರು ಅಂತ ಕೇಳಿದರೆ ಅವನಿಗೆ ಅವಮಾನ ಆಗೋಯ್ತು. ಕೂಡಲೇ ಆ ಬೋರ್ಡನ್ನ ಕಿತ್ತು ತೆಗೆದುಹಾಕಿದ. ಇದೊಂದು ಸ್ವಾರಸ್ಯಕರವಾದ ಘಟನೆ. ಆದರೆ ಅಲ್ಲಿ ಇಸ್ಮಾಯಿಲ್ ಅನ್ನೋನು ಬಹಳ ಕಿತಾಪತಿ ಮಾಡ್ತಾ ಇದ್ದ. ಸೊ ಆ ಇಸ್ಮಾಯಿಲನ್ನು ಏನಾದರೂ ಮಾಡಬೇಕು ಅಂಥೇಳಿ ಎಲ್ಲ ಯೋಚನೆ ಮಾಡ್ತಾಯಿದ್ರು. ಆದರೆ ಒಂದು ದಿವಸ ನೇತ್ರಾವತಿ ನದಿಯಲ್ಲಿ ಒಂದು ಹೆಣ ತೇಲಿ ಬಂತು. ಅದು ಇಸ್ಮಾಯಿಲ್ ಹೆಣ ಅಂತ ಎಲ್ಲರೂ ಗುರುತಿಸಿದ್ರು. ಏನೋ ಎಲ್ಲ ಕುತ್ತಿಗೆಗೆಲ್ಲ ರೋಪ್ ಹಾಕಿದ್ರು. ಸೊ ಇದು ಸಂಘದವರೇ ಮಾಡಿರ್ಬೋದು, RSSನವರು ಅಂಥೇಳಿ ಆಗ ದೇವರಾಜ್ ಸರ್ಕಾರ ಕೂಡ ಸೂಚನೆ ಕೊಡ್ತು. ಪೊಲೀಸ್ನವರು ಇದ್ದ ಕಾರ್ಯಕರ್ತರನ್ನೆಲ್ಲ ಅರೆಸ್ಟ್ ಮಾಡಿದರು. ಇಡೀ ಬಂಟ್ವಾಳ ತಾಲೂಕಿನಲ್ಲಿ ನಮ್ಮ ಯಾರ್ಯಾರು ಕಾರ್ಯಕರ್ತರಿದ್ದಾರೆ ಎಲ್ಲರನ್ನು ಹಿಡಿದು ಅರೆಸ್ಟ್ ಮಾಡಿ ಅವರಿಗೆ ಚಿತ್ರಹಿಂಸೆ ಕೊಟ್ಟು ಸುಮಾರು 50-60 ಜನ ಅರೆಸ್ಟ್ ಮಾಡಿದರು. 60 ದಿವಸಗಳ ಕಾಲ ಅವ್ರಿಗೆ ಎಲ್ಲಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ. ಅದರಲ್ಲಿ ರುಕ್ಮಯಿ ಪೂಜಾರಿ ಅಂತ ಒಬ್ಬರು, ಆಮೇಲೆ MLA ಆದರು. ಇನ್ನೊಬ್ಬರು ಮಹಾಬಲ ದೇವಾಡಿಗ ಅಂತೊಬ್ಬರು, ಆಮೇಲೆ ಇನ್ನೊಬ್ಬರು, ಈ ಥರ ಸುಮಾರು ಜನ ಅವ್ರನ್ನೆಲ್ಲ ಚಿತ್ರಹಿಂಸೆ ಕೊಟ್ಟು ಕೊನೆಗೆ ಕೆಲವರು ಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಹಾಕಿದರು. ಈ ಥರ ಅರೆಸ್ಟ್ ಮಾಡಿದ್ದಾರೆ, ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ ಅಂತ. ಕೊನೆಗೆ ಅವ್ರನ್ನೆಲ್ಲ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ನಂತರ ಮೀಸಾದಲ್ಲಿ ಹಾಕಿದರು. ಈ ಥರ ಅದೊಂದು ಬಹಳ ದೌರ್ಜನ್ಯದ ಪರಾಕಾಷ್ಠೆ ಅಂತ ಹೇಳ್ಬೋದು ಅಂಥ ಘಟನೆ. ಐಸ್ ಸ್ಲ್ಯಾಬ್ ಮೇಲೆ ಮಲಗಿಸಿದ್ರು. ಇಷ್ಟೆಲ್ಲ ಮಾಡಿದರೂ ಕೂಡ ಅವ್ರು ಯಾರೂ ಕೂಡ ಬಾಯಿ ಬಿಡಲಿಲ್ಲ. ನಾವು ಇಸ್ಮಾಯಿಲ್ಗೆ ನಾವೇನು ಕೊಂದಿಲ್ಲ ಅಂತ. ಎಮರ್ಜೆನ್ಸಿ ಎಲ್ಲ ಆದಮೇಲೆ ಅದರದ್ದು ಕೇಸ್ ನಡೀತು. ಮತ್ತೆ ಪುನಃ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದರು, ಕೇಸ್ ಆಯಿತು. ಕೇಸ್ನಾಗಿ ಕೊನೆಗೆ ತೀರ್ಪು ಬಂತು. ತೀರ್ಪು ಏನು ಅಂದರೆ, ಇಸ್ಮಾಯಿಲ್ ಅವನೆಲ್ಲೋ ಗಲ್ಫ್ ರಾಷ್ಟ್ರಕ್ಕೆ ಓಡೋಗಿದ್ದಾನೆ, ಇಲ್ಲಿ ಸಿಕ್ಕಿದ ಹೆಣನೂ ಅವನು ಅಲ್ವೇ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ಇವರೆಲ್ಲ ನಿರ್ದೋಷಿಗಳು ಅಂಥೇಳಿ ಅಷ್ಟು ಜನರ ಬಿಡುಗಡೆ ಆಯಿತು. ರುಕ್ಮಯಿ ಪೂಜಾರಿ ಮತ್ತು ಉಳಿದ ಎಲ್ಲ ಯಾರ್ಯಾರಿದ್ದರು ಅವ್ರನ್ನೆಲ್ಲ ಬಿಡುಗಡೆ ಮಾಡಿದರು. ಹೀಗೆ ಇದೊಂದು ಬಹಳ ನೆನಪಿನಲ್ಲಿ ಇರುವಂಥ ಒಂದು ಘಟನೆ. ಕಲ್ಲಡ್ಕದಲ್ಲಿದ್ದಂಥ ನಮ್ಮ ಈಗಿನ ಹಿರಿಯ ಕಾರ್ಯಕರ್ತರ ಡಾಕ್ಟರ್ ಪ್ರಭಾಕರ್ ಭಟ್ ಅವ್ರನ್ನು ಅರೆಸ್ಟ್ ಮಾಡಿ ಅವ್ರನ್ನ ಮೀಸಾದಲ್ಲಿ ಹಾಕಿದರು, ಬಳ್ಳಾರಿ ಜೈಲಿನಲ್ಲಿ. ಆಮೇಲೆ ಅವರ ಹೆಂಡತಿ ಡಾಕ್ಟರ್ ಕಮಲಾ ಭಟ್ ಅಂತ ಅವರು ಕ್ಲಿನಿಕ್ ನಡೆಸ್ತಾಯಿದ್ರು. ಅವರನ್ನು ಕೂಡ ಉಟ್ಟ ಸೀರೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಹೇಗೆ ಅಂದರೆ ಅವರಿಗೆ ಯಾವ ವಸ್ತುವನ್ನು ತೊಗೊಳ್ಳಿಕ್ಕೆ ಬಿಡಲಿಲ್ಲ. ಅವರು ಕೂಡ ಬೆಳಗಾಂ ಜೈಲಿನಲ್ಲಿದ್ದರು. ಬೆಳಗಾಂ ಜೈಲಿನಲ್ಲಿ ಪ್ರಭಾಕರ್ ಭಟ್ಟು ಆಮೇಲೆ ಅಲ್ಲಿ ಶಿಫ್ಟ್ ಮಾಡಿದರು. ಆದರೆ ಒಬ್ಬರು ಇನ್ನೊಬ್ಬರನ್ನ ನೋಡೋಕ್ಕೆ ಬಿಡ್ತಾ ಇರಲಿಲ್ಲ. ಗಂಡ ಹೆಂಡತಿ ಇಬ್ಬರೂ ಜೈಲು. ಇದೊಂದು ಅವ್ರದ್ದು ಉರಿಮಜಲು ಅಂತ ಒಂದು ಕುಟುಂಬ ಇದೆ ಪುತ್ತೂರಿನಲ್ಲಿ. ಉರಿಮಜಲು ರಾಮ್ ಭಟ್ರು ಅಂತ ಒನ್ ಟೈಮ್ MLA ಆಗಿದ್ದರು ಅವರು. ಅವರ ಮನೆಯಲ್ಲಿ 35 ಜನ ಸತ್ಯಾಗ್ರಹ ಮಾಡಿದ್ದಾರೆ. ಒಂದೇ ಕುಟುಂಬಕ್ಕೆ ಸೇರಿದವರು. ಅವರ ಅಣ್ಣ, ತಮ್ಮ, ಅವರ ಮಕ್ಕಳು ಎಲ್ಲ ಸೇರಿ. ಪುರಂದರ ಭಟ್ರು, ಅವ್ರ ತಮ್ಮ, ಆಮೇಲೆ ಡಾಕ್ಟ್ರು ಪ್ರಭಾಕರ್ ಭಟ್ರು, ಕಮಲಾ ಭಟ್ರು, ಇನ್ನೊಬ್ಬರು ವಿಶ್ವನಾಥ್, ಹೀಗೆ ಅವರೆಲ್ಲ ಮೀಸಾದಲ್ಲಿ ಬಂದಿಗಳು. ಅದಲ್ಲದೆ ಇನ್ನು ಕಾಲೇಜ್ ಓದುವಂಥ ವಿದ್ಯಾರ್ಥಿಗಳು ಅವ್ರ ಮನೆಯಲ್ಲಿ ಅವರು ಕೂಡ ಸತ್ಯಾಗ್ರಹ ಮಾಡಿ DIRನಲ್ಲಿ ಬಂಧನಕ್ಕೊಳಗಾಗಿದ್ದರು. ಹೀಗೆ ಒಂದೇ ಕುಟುಂಬದಿಂದ 35 ಜನ ಸತ್ಯಾಗ್ರಹ ಮಾಡಿದ್ದು ಅದೊಂದು ರೆಕಾರ್ಡು. ಕರ್ನಾಟಕದಲ್ಲಿ ಒಂದು 28,000 ಜನಕ್ಕಿಂತ ಹೆಚ್ಚು ಸತ್ಯಾಗ್ರಹ ಮಾಡಿ ಬಂಧನಕ್ಕೊಳಗಾದವರು. ಇಡೀ ದೇಶದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನ ಜೈಲಿಗೆ ಹೋಗಿದ್ದರು ಈ ಸತ್ಯಾಗ್ರಹ ಮಾಡಿ. ಇದೊಂದು ದಾಖಲೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾವ ಸಂದರ್ಭದಲ್ಲೂ ಇಷ್ಟೊಂದು ಆಗಿರಲಿಲ್ಲ. ಇಂಥದ್ದು ಸುಮಾರು ಇದೆ, ಆದರೆ ಕೆಲವು ಪ್ರಮುಖ ಘಟನೆಗಳಂತ ಇದನ್ನು ಹೇಳ್ಬೋದು ಅಷ್ಟೇ. ಆಗ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಭಾಳ ಆ್ಯಕ್ಟಿವ್ ಆಗಿ ಇಂದಿರಾ ಗಾಂಧಿಯವರ ಸರ್ವಾಧಿಕಾರದ ವಿರುದ್ಧ ಹೋರಾಡ್ತು ಅನ್ನುವಂಥದ್ದನ್ನು ನಾವು ಇಲ್ಲಿವರೆಗೆ ನೋಡಿದ್ವಿ. ಆದರೆ RSS ಅಷ್ಟೇನ ಹೋರಾಟ ಮಾಡಿದ್ದು? RSSೇತರ ವ್ಯಕ್ತಿಗಳಾಗಲಿ, ಸಂಘಟನೆಗಳಾಗಲಿ, ಸಂಘ ಸಂಸ್ಥೆಗಳಾಗಲಿ ಯಾವುದಾದ್ರೂ ಈ ಹೋರಾಟದಲ್ಲಿ ಭಾಗವಹಿಸಿತ್ತಾ?
ಭಾಗವಹಿಸಿದರೆ ಅದು ಹೇಗೆ ಹೋರಾಟಗಳನ್ನು ಮಾಡಿದ್ರು ಅಂತ. ಆರ್ ಎಸ್ ಎಸ್ಸು ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಆದರೆ ಆರ್ ಎಸ್ ಎಸ್ ಉದ್ದೇಶ ತಾನು ಒಂದೇ ಹೋರಾಟ ಮಾಡಬೇಕು ಅಂತ ಏನಿರಲಿಲ್ಲ, ಎಲ್ಲರನ್ನೂ ಸೇರಿಸ್ಕೊಂಡೇ ಹೋರಾಟ ಮಾಡ್ತಾಯಿತ್ತು. ಉದಾಹರಣೆಗೆ ಲೋಕ ಸಂಘರ್ಷ ಸಮಿತಿಯನ್ನು ಶುರು ಮಾಡಬೇಕಾದ್ರೆ ಸಂಸ್ಥಾ ಕಾಂಗ್ರೆಸ್, ಸಮಾಜವಾದಿ ಪಕ್ಷ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡೇ ಆರ್ ಎಸ್ ಎಸ್ಸು ಹೋರಾಟವನ್ನು ಮಾಡ್ತಾಯಿತ್ತು. ಹಾಗೆಯೇ ಸಾಹಿತಿಗಳು, ಲೇಖಕರು, ಬರಹಗಾರರು ಇವರನ್ನು ಕೂಡ ಸಂಪರ್ಕ ಮಾಡಿ ನೀವು ಕೂಡ ನಮ್ಮ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಂಡಿದ್ರು. ಆದರೆ ಯಾರು ಪ್ರಗತಿಪರರಂತಿದ್ರು ಅದರಲ್ಲಿ ಅನೇಕರು ಹೆದರಿಕೊಂಡು ಆ ಹೋರಾಟಕ್ಕೆ ಬರಲಿಲ್ಲ. ಆದರೆ ಅದರ ಮಧ್ಯದಲ್ಲೂ ಕೂಡ ಕೆಲವರು ಹೋರಾಟಕ್ಕೆ ಬಂದರು. ಅದರಲ್ಲಿ ಶಿವರಾಮ್ ಕಾರಂತರು, ಖ್ಯಾತ ಸಾಹಿತಿ, ಕಾದಂಬರಿಕಾರರು, ಅವ್ರ ಮನೆಗೆ ಸಂಘದ ಕಾರ್ಯಕರ್ತರು ಹೋದಾಗ ಈ ಥರ ಸತ್ಯಾಗ್ರಹದ ಒಂದು ಶುರುವಾಗಿದೆ ಪರ್ವ ಅಂತೆಲ್ಲ ಹೇಳಿದಾಗ ಅವರು ಭಾಳ ಸಂತೋಷಪಟ್ಟು, ಒಳ್ಳೆಯದು, ಇದನ್ನು ಮಾಡಬೇಕು, ಸರ್ವಾಧಿಕಾರ ಯಾವ ದೇಶದಲ್ಲೂ ಒಳ್ಳೆಯದಲ್ಲ, ಪ್ರಜಾತಂತ್ರದ ರಕ್ಷಣೆಗೆ ನೀವೆಲ್ಲ ಕೈ ಜೋಡಿಸಿದ್ದೀರಿ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಅಂತ ಶಹಬಾಸ್ ಕೊಟ್ಟಿದ್ರು. ಒಂದು ಸಂದರ್ಭದಲ್ಲಿ ಒಂದು 4-5 ಜನ ನಾವೆಲ್ಲ ಅವ್ರ ಮನೆಗೆ ಹೋಗಿದ್ವಿ. ಮನೆಗೆ ಹೋಗಿ ಹೇಗೆ ಸತ್ಯಾಗ್ರಹ ನಡೀತಾ ಇದೆ ಇತ್ಯಾದೆಲ್ಲ ಅವ್ರಿಗೆ ವಿವರಿಸಿದ್ವಿ. ಅವ್ರಿಗೆ ಭಾಳ ಖುಷಿಯಾಯಿತು. ಹೋಗ್ಬೇಕಾದ್ರೆ ಮುಂಚೆ ಹೇಳಿದರು, ಅವರು ಕಾರಂತರು ಕೆಲವು ಸರಿ ಖಾರವಂತರಾಗ್ತಾರೆ, ಹುಷಾರು ಅವ್ರ ಹತ್ರ ಮಾತಾಡಬೇಕಾದ್ರೆ ಅಂತ ನಮ್ಮ ಕೃಷ್ಣಪ್ಪನವ್ರು ಹೇಳಿದರು. ಆದರೆ ನಾವು ಹೋದಾಗ ಭಾಳ ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಮಾತಾಡಿದರು, ಖುಷಿಯಾಗಿ. ಕೊನೆಗೆ ಎಲ್ಲರಿಗೂ ಶರಬತ್ತನ್ನು ಕೊಟ್ಟರು. ಮಧ್ಯೆ ಇಂದಿರಾ ಗಾಂಧಿಗೆ ಎಲ್ಲ ಬೈತಾಯಿದ್ರು ಅವರು, ಆ ಹೆಂಗಸಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾಯಿದ್ರು. ವಿನೋಬಾ ಭಾವೆ ಚಪ್ಪಾಳೆ ತಟ್ಟಿ ಆವಾಗ ಇದು ಅನುಶಾಸನ ಪರ್ವ ಚೆನ್ನಾಗಿದೆ ಅಂತ ಹೇಳಿದ್ರಂತೆ. ಅವನಿಗೆ ಬುದ್ಧಿನೇ ಇಲ್ಲ ವಿನೋಬಾ ಭಾವೆಗೆ, ಮುದುಕ ಅಂಥೇಳಿ ಕಾರಂತರು ಬೈದಿದ್ರು. ಅಷ್ಟೇ ಅಲ್ಲದೆ ಅವರು ಸತ್ಯಾಗ್ರಹಕ್ಕೆ ಅನೇಕ ಇದನ್ನೆಲ್ಲ ಬರೆದು ಕೊಟ್ಟಿದ್ರು, ಘೋಷಣೆಗಳನ್ನು ಕಾರಂತರು. ಇತ್ತೀಚೆಗೆ ಅದ್ರ ಬಗ್ಗೆ ಒಂದು ಲೇಖನನೂ ನಾನು ಹೊಸದಿಗಂತಲ್ಲಿ ಬರೆದಿದ್ದೆ, ಯಾವ್ಯಾವ ಘೋಷಣೆಯನ್ನು ಬರ್ಕೊಟ್ಟಿದ್ರು ಅಂತ. ಅದಲ್ಲದೆ ಅವರು ಪದ್ಮಶ್ರೀ ಪ್ರಶಸ್ತಿಯನ್ನು, ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಅವರು ವಾಪಸ್ ಕೊಟ್ಟರು. ನನಗಿದು ಅಗತ್ಯ ಇಲ್ಲ, ನೀವು ಪ್ರಜಾತಂತ್ರದ ಕೊಲೆಗಡುಕರು, ನಿಮ್ಮ ಹತ್ರ ಪ್ರಶಸ್ತಿ ತೊಗೊಳ್ಳೋದು ನನಗೆ ಇಷ್ಟ ಆಗೋದಿಲ್ಲ ಅಂಥೇಳಿ ಪತ್ರ ಬರೆದರು. ಆದಷ್ಟು ಬೇಗ ಪ್ರಜಾತಂತ್ರವನ್ನು ರಕ್ಷಣೆ ಮಾಡಿ, ಈ ಥರದ ಸರ್ವಾಧಿಕಾರಿ ಪ್ರವೃತ್ತಿ ಸರಿಯಲ್ಲ ಅಂತ ಒಂದು ಪತ್ರವನ್ನೇ ಇಂದಿರಾ ಗಾಂಧಿಗೆ ಬರೆದಿದ್ದರು. ಹಾಗೆಯೇ ಪೇಜಾವರ ಶ್ರೀಗಳು ಅವರು ಕೂಡ ಈ ಹೋರಾಟದ ಜೊತೆಗೆ ಕೈ ಜೋಡಿಸಿ ಇಂದಿರಾ ಗಾಂಧಿಗೆ 2 ಪತ್ರವನ್ನು ಬರೆದಿದ್ದರು. 2 ಪತ್ರಕ್ಕೂ ಉತ್ತರ ಇಲ್ಲ. 2ನೇ ಪತ್ರದಲ್ಲಿ ಅವ್ರು ಹೇಳಿದರು, ನೀವು ಸರ್ವಾಧಿಕಾರವನ್ನು ಮತ್ತೆ ಮುಂದುವರಿಸ್ತಾ ಇದ್ದೀರಿ, ಇದನ್ನು ನಿಲ್ಲಿಸಬೇಕು, ಸರಿಯಲ್ಲ ಅಂಥೇಳಿ ಒಂದು ಪತ್ರ ಬರೆದು, ಜೊತೆಗೆ ಆಗ ಬಿಹಾರದಲ್ಲಿ ಪ್ರವಾಹ ಎಲ್ಲ ಬಂದಿತ್ತು, ತುಂಬ ಸಂತ್ರಸ್ತರಿದ್ದರು, ಅವ್ರಿಗೆ 10,000 ರೂಪಾಯಿ ಮಠದ ಕಡೆಯಿಂದ ಕೊಡ್ತಾ ಇದ್ದೀವಿ ಅಂಥೇಳಿ ಅದನ್ನು ಕಳಿಸಿದ್ರು. ಅದಕ್ಕೆ ರಶೀದಿ ಬಂತು, ಆದರೆ ಪತ್ರಕ್ಕೆ ಉತ್ತರ ಬರಲಿಲ್ಲ. ಬಹಳ ಎಲ್ಲ ಕಡೆಯೂ ಅವರು ಭಾಷಣ ಮಾಡ್ತಾಯಿದ್ರು, ಇಂಡೈರೆಕ್ಟಾಗಿ ಸರ್ವಾಧಿಕಾರವನ್ನು ತೊಲಗಿಸ್ಬೇಕು ಅಂತ ಹೇಳ್ತಾಯಿದ್ರು. ಇಲ್ಲಿ ಬೆಂಗಳೂರಿನಲ್ಲಿ ರಾಮ ಮಂದಿರದಲ್ಲಿ ಒಂದು ಸರಿ ಒಂದು ಭಾಷಣ ಆಗಿತ್ತು, ಅವ್ರದ್ದು ಉಪನ್ಯಾಸ, ಪ್ರವಚನ ಸ್ವಾಮಿಗಳದ್ದು. ಆ ಪ್ರವಚನದಲ್ಲಿ ಅವರು ಮಾತಾಡ್ತಾ ಬೇರೆ ಬೇರೆ ಪ್ರಸಂಗ ಹೇಳಿ ಕೊನೆಗೆ ಹೇಳಿದರು, ನೋಡಿ ಈಗ ಇಡೀ ರಾವಣ ರಾಜ್ಯ ಎಲ್ಲ ಕಡೆ ನಡೀತಾ ಇದೆ. ರಾವಣ ರಾಜ್ಯ ಅಂದರೆ ಸರ್ವಾಧಿಕಾರಿ ಇಂದಿರಾ ಗಾಂಧಿ ರಾಜ್ಯ. ಆದರೆ ಕೆಲವರು ಕುಂಭಕರ್ಣರಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಅಂದರೆ ಇದನ್ನು ಪ್ರತಿಭಟನೆ ಮಾಡ್ತಾ ಇಲ್ಲ, ಸುಮ್ಮನೆ ತಂಪಾಡಿ ತಾವಿದ್ದಾರೆ, ನಮಗೆ ಆಗಬೇಕು ಅಂತ. ಆದರೆ ಇದು ಸರಿಯಲ್ಲ, ಎಲ್ಲರೂ ವಿಭೀಷಣರಾಗಬೇಕು ಅಂತ ಪೇಜಾವರ ಶ್ರೀಗಳ ಕರೆ ಭಾಷಣದಲ್ಲಿ, ರಾವಣ ರಾಜ್ಯವನ್ನು ವಿರೋಧಿಸೋದಕ್ಕೆ ನೀವು ಕುಂಭಕರ್ಣರಾಗದೆ ವಿಭೀಷಣರಾಗಬೇಕು ಅಂತ ಈ ರೀತಿ ಕರೆ ಕೊಡ್ತಾ ಇದ್ರು. ಅನೇಕ ಸರಿ ಅವರು ಜೈಲಿಗೂ ಹೋಗಿದ್ದುಂಟು, ಸತ್ಯಾಗ್ರಹಿಗಳನ್ನು ಮಾತಾಡ್ಸ್ಕೊಂಬರೋಕ್ಕೆ ಅಂತೇಳಿ ಜೈಲಿಗೆ ಹೋಗ್ತಾಯಿದ್ರು. ಹೀಗೆ ಅವರು ಪೇಜಾವರ ಶ್ರೀಗಳು ತಮ್ಮ ಒಂದು ಮಠದ ಚೌಕಟ್ಟಿನಲ್ಲಿ ಸಾಕಷ್ಟು ಹೋರಾಟದ ಕೆಲಸವನ್ನು ಮಾಡಿದರು. ಇನ್ನು ಅದು ಅಲ್ಲದೆ ಕೆ ವಿ ಸುಬ್ಬಣ್ಣ ಅವರೊಬ್ಬರು ಭಾಳ ದೊಡ್ಡ ಸಾಹಿತಿ, ಜೊತೆಗೆ ನೀನಾಸಂ ಅನ್ನುವಂಥ ಹೆಗ್ಗೋಡಿನಲ್ಲಿ, ಸಾಗರದ ಹತ್ರ ಹೆಗ್ಗೋಡಿನಲ್ಲಿ ಒಂದು ನಾಟಕ ಸಂಸ್ಥೆಯನ್ನು ಮಾಡಿ ಅನೇಕರನ್ನು ತರಬೇತಿ ಮಾಡಿದವರು. ಅವರು ಕೂಡ ಈ ಸರ್ವಾಧಿಕಾರವನ್ನು ಪ್ರತಿಭಟನೆ ಮಾಡಿದರು. ಅವರು ನಾಟಕಗಳ ಮೂಲಕ, ಯಕ್ಷಗಾನದ ಮೂಲಕ, ಕಾಳಿಂಗ ಮರ್ದನ ಅಂತ ಒಂದು ಯಕ್ಷಗಾನ ಎಲ್ಲ ಕಡೆ, ಆ ಯಕ್ಷಗಾನ ಆಗೋಕ್ಕೆ ಮುಂಚೆ ಇಡೀ ಸರ್ವಾಧಿಕಾರವನ್ನು ವಿರೋಧಿಸಬೇಕು ಅಂತ ಒಂದು ಭಾಷಣ ಮಾಡ್ತಾಯಿದ್ರು. ಅದಾದಮೇಲೆ ಈ ಯಕ್ಷಗಾನ ಶುರುವಾಗ್ತಾಯಿತ್ತು. ಆಮೇಲೆ ಇನ್ನೊಂದು ಸುಳ್ಯದಲ್ಲಿ ಸುಬ್ರಾಯ ಚೊಕ್ಕಾಡಿ ಅವರು ಕನ್ನಡದ ಒಬ್ಬರು ಖ್ಯಾತ ಸಾಹಿತಿ ಮತ್ತು ಕವಿ, ಅವ್ರದ್ದೊಂದು ಬಳಗ ಇತ್ತು, ಅಜ್ಞಾತ ಬಳಗ ಅಂತ. ಆ ಅಜ್ಞಾತ ಬಳಗದ ಹೆಸರಿನಲ್ಲಿ ಅಜ್ಞಾತ ಪರ್ವ ಅನ್ನುವಂಥ ಒಂದು ಕೈ ಬರಹದ ಪತ್ರಿಕೆ, ಕೈಯಲ್ಲೇ ಬರೆಯೋದು ಎಲ್ಲ ಸರ್ವಾಧಿಕಾರದ ವಿರುದ್ಧದ ಸುದ್ದಿಗಳು, ಪ್ರಜಾತಂತ್ರಕ್ಕೆ ಪೂರಕವಾದ ಸುದ್ದಿಗಳು. ಅದನ್ನು ಕೈಯಲ್ಲಿ ಬರೆದು ಆಮೇಲೆ ಅದನ್ನು ಕಾರ್ಬನ್ ಕಾಪಿ ಮಾಡಿಬಿಟ್ಟು ಅದನ್ನು ಸುತ್ತಮುತ್ತ ಎಲ್ಲ ಹಳ್ಳಿಗಳಿಗೆಲ್ಲ ವಿತರಿಸ್ತಾಯಿದ್ರು. ಹೀಗೆ ಅದರ ಭಾಳ ಸಮಯದವರೆಗೆ ನಿರಂತರವಾಗಿ ಮಾಡ್ತಾಯಿದ್ರು. ನಾನು ಕೂಡ ಅನೇಕ ಸರಿ ಹೋಗಿ
ರಾತ್ರಿ ಕೂತ್ಕೊಂಡು ಕೆಲವುದೆಲ್ಲ ಬರೆದು ಕೊಡ್ತಾ ಇದ್ದೆ. ಅವ್ರ ಮನೆಗೆ ತುಂಬ ಸಲ ಹೋಗ್ತಾ ಇದ್ದೆ. ಈಗಲೂ ಕೂಡ ಒಳ್ಳೆ ಸಂಪರ್ಕ ಇದೆ ಅವ್ರದ್ದು. ಅವರೊಬ್ಬರು. ಇನ್ನು ಹೀಗೆ ಈ ಥರ ಆಮೇಲೆ ಏರಿಯಾ ಲಕ್ಷ್ಮೀನಾರಾಯಣ ಆಳ್ವ ಅಂತ, ಅವರು ನಮ್ಮ ದಕ್ಷಿಣ ಕನ್ನಡದ ಒಬ್ಬರು ಸಾಹಿತಿ. ಅವರು ಜಾನಪದ ಅದು ಇದೆಲ್ಲ ಸಾಕಷ್ಟು ಸಂಶೋಧನೆ ಮಾಡಿದವರು. ಜೊತೆಗೆ ಕವನಗಳನ್ನು ಕೂಡ ಬರಿತಾಯಿದ್ರು. ಉದಯವಾಣಿಯಲ್ಲಿ ಒಂದು ಕವನ ಬರೆದರು, ಕತ್ತೆ ಸತ್ತು ಹೋಯಿತು ಅಂತ ಒಂದು ಕವನ. ಯಾರಿಗೂ ಅರ್ಥ ಆಗಲಿಲ್ಲ. ಆಗ ಉದಯವಾಣಿ ಅದು ಇಂದಿರಾವಾಣಿಯಾಗಿತ್ತು. ಇಂದಿರಾ ಗಾಂಧಿದು ಬಿಟ್ಟರೆ ಇನ್ನೇನು ಆಗ್ತಾ ಇರಲಿಲ್ಲ. ಅವರು ಮಣಿಪಾಲದ TMA ಪೈ ಉದಯವಾಣಿಯ ಒಡೆಯರು. ಅವ್ರನ್ನೊಂದು ಸರಿ ಸಂದರ್ಶನ ಮಾಡೋದಕ್ಕೆ ನನಗೆ ಹೇಳಿದರು. ನಾನು ಹೋಗಿದ್ದೆ TMA ಪೈ ಅವರ ಮಣಿಪಾಲ್ಗೆ. ಹೋದಾಗ ಎಮರ್ಜೆನ್ಸಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ, ಎಮರ್ಜೆನ್ಸಿ ಎಲ್ಲ ಸರಿ ಉಂಟಲ್ಲ, ರೈಲುಗಳು ಸರಿಯಾಗಿ ಓಡ್ತಾ ಇದೆ, ಮಳೆ ಸರಿಯಾಗಿ ಬರ್ತಾ ಇದೆ, ದೇಶದಲ್ಲಿ ಏನು ತೊಂದರೆ ಇಲ್ಲ ಅಂತ ಅವರು ಹೀಗೆ ಹೇಳಿದರು. ಆದರೆ ಅಂಥ ಉದಯವಾಣಿಯಲ್ಲಿ ಈ ಕತ್ತೆ ಸತ್ತು ಹೋಯಿತು ಕವನ ಪ್ರಕಟ ಆಯಿತು. ಮೊದಲು ಯಾರಿಗೂ ಅರ್ಥ ಆಗಿರಲಿಲ್ಲ. ಬಹುಶಃ ಎಡಿಟರ್ಗೂ ಏನು ಅಂತ ಅರ್ಥ ಆಗಿಲ್ಲ. ಆಮೇಲೆ ಒಬ್ಬೊಬ್ಬರೇ ಅದರ ಅರ್ಥ ಹೇಳೋಕ್ಕೆ ಶುರು ಮಾಡಿದ್ರು. ಕತ್ತೆ ಅಂದರೆ ಪ್ರಜಾಪ್ರಭುತ್ವ, ಅದು ಸತ್ತು ಹೋಗಿದೆ ದೇಶದಲ್ಲಿ. ತಂದೆಯೂ ಮಗನೂ ಹೊತ್ತು ತಂದ ಕತ್ತೆ ಸತ್ತು ಹೋಯಿತು ಅಂತ ಎರಡನೇ ಲೈನು. ಯಾರೋ ಹಿರಿಯರು, ತಂದೆ ಮತ್ತು ಮಕ್ಕಳು, ನಾವೆಲ್ಲ ಅದನ್ನು ಕಷ್ಟಪಟ್ಟು ರಕ್ಷಣೆ ಮಾಡಿದ್ವಿ, ಬ್ರಿಟಿಷರಿಂದ ಅದನ್ನು ಪಡೆದಿದ್ವಿ, ಅದೇ ಈಗ ಸತ್ತೋಗಿದೆ, ಪ್ರಜಾತಂತ್ರ, ಸ್ವಾತಂತ್ರ್ಯ ಇಲ್ಲ ಅಂತ ಅರ್ಥ. ಆಮೇಲೆ ಉದಯವಾಣಿಯವ್ರಿಗೆ ಸ್ವಲ್ಪ ಗಾಬರಿ ಆಯಿತು. ಪ್ರಜಾವಾಣಿಯಲ್ಲಿ ಗೋಪಾಲಕೃಷ್ಣ ಅಡಿಗರು ಅವರೊಂದು ಕವನ ಬರೆದಿದ್ರು, ನಿನ್ನ ಗದ್ದೆಗೆ ನೀರು ಅಂತ. ಅದು ಕೂಡ ತುಂಬ ದಿವಸ ಯಾರಿಗೂ ಅರ್ಥ ಆಗಿರಲಿಲ್ಲ. ನಿನ್ನ ಗದ್ದೆಗೆ ನೀರು ತರುವ ನಾಲೆಗಳೆಲ್ಲ ಬಂದು ಬೇಕಾದ್ದು ಬೆಳೆದಕ್ಕೋ ಬಂದು ಅಂತ. ಎಲ್ಲ ನಾಲೆನೂ ಬಂದಾಗ ಹೋಗಿದೆ, ನೀ ಏನು ಬೇಕಾದ್ರೆ ಬೆಳ್ಕೊ, ಇಲ್ಲಿ ಕಲೆ, ಸ್ವಾತಂತ್ರ್ಯ, ನ್ಯಾಯ ಎಲ್ಲ ಪೂರ್ತಿ ಸರ್ವನಾಶ ಆಗಿದೆ ಅನ್ನೋ ಅರ್ಥದಲ್ಲಿ ಒಂದು ವ್ಯಂಗ್ಯಾರ್ಥದ ಕವನ ಬರೆದಿದ್ದರು. ಅದಕ್ಕೆ ಅಡಿಗರಿಗೆ ಕೆಲವು ಸರ್ಕಾರಿ ಅಧಿಕಾರಿಗಳು ಬಂದು ಇದಕ್ಕೇನು ಅರ್ಥ ಹೇಳಿ ಅಂತೆಲ್ಲ ಪೀಡಿಸಿದ್ರಂತೆ. ಅಡಿಗರು ಬರೆದಾಗ ನಂಗೆ ಅರ್ಥ ಗೊತ್ತಿತ್ತು, ಈಗ ಮರ್ತೋಗಿದೆ ಅಂಥೇಳಿ ಅವ್ರನ್ನ ಸಾಗ ಹಾಕಿದ್ರು. ಈಗ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ. ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅನ್ನುವಂಥ ಸುದ್ದಿನೂ ಇತ್ತು, ಆದರೆ ಅರೆಸ್ಟ್ ಆಗಲಿಲ್ಲ ಅವರು. ಹೀಗೆ ಅಡಿಗರು, ಶಿವರಾಮ್ ಕಾರಂತರು, ಸುಬ್ರಾಯ ಚೊಕ್ಕಾಡಿ, ಈ ಥರದ KV ಸುಬ್ಬಣ್ಣ, ಇಂಥ ಸಾಹಿತಿಗಳು ಅವರೆಲ್ಲ ಸಾಕಷ್ಟು ಎಮರ್ಜೆನ್ಸಿ ಒಂದು ವಿರೋಧ ಮಾಡಿಕೊಂಡು ಒಂದಷ್ಟು ಕೆಲಸಗಳನ್ನು ಮಾಡಿದರು. ಆದರೆ ಹೆಚ್ಚಿನ ಸಾಹಿತಿಗಳು ಹೆದರ್ಕೊಂಡಿದ್ರು. ಯಾರೀಗ ಪ್ರಗತಿಪರರು ಅಂತ ಹೇಳ್ತಾರೆ ಅಂಥವರೆಲ್ಲ ಬಹಳ ಹೆದರ್ಕೊಂಡಿದ್ರು. ಅವರಿಂದ ಯಾವ ಒಂದು ಪ್ರತಿಭಟನೆಯನ್ನು ನಾವು ನಿರೀಕ್ಷೆ ಮಾಡುವಾಗಿರಲಿಲ್ಲ. ಮೀಸಾ ಬಂದಿಗಳನ್ನು ಬಿಡುಗಡೆ ಮಾಡಬೇಕು ಅಂತ ಒಂದು ಮನವಿ ಪತ್ರ ತಯಾರು ಮಾಡಿ ಅದನ್ನು ಎಲ್ಲ ಸಾಹಿತಿಗಳಿಗೆ ಕಳಿಸ್ಕೊಟ್ರೆ 70%ಕ್ಕಿಂತ ಹೆಚ್ಚು ಸಾಹಿತಿಗಳು ಸಹಿ ಹಾಕೋದಕ್ಕೆ ನಿರಾಕರಿಸಿದರು. ನಾನಿಲ್ಲಿ ಹೆಸರನ್ನು ಹೇಳಬಾರ್ದು, ಅಂಥ ಮಹಾನ್ ಸಾಹಿತಿಗಳೆಲ್ಲ ನಾವು ಹಾಕೋದಿಲ್ಲ ಇದಕ್ಕೆ ಅಂತ ಹಾಕಲಿಲ್ಲ. ಅಂದರೆ ಅವರಿಗೆ ತಮ್ಮ ಜೀವದ ಪ್ರಶ್ನೆ, ತಮ್ಮನ್ನೆಲ್ಲ ಅರೆಸ್ಟ್ ಮಾಡಿಬಿಡ್ತಾರೋ ಈ ಥರ. ಅಂದರೆ ಪ್ರಜಾತಂತ್ರದ ರಕ್ಷಣೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇತ್ಯಾದಿ ಎಲ್ಲ ಭಾರಿ ಮಾತಾಡೋರು ಅವಾಗ ಹೇಗಿದ್ರು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಯಾವಾಗ ಮಾತಾಡಬೇಕು ಅವಾಗ ಮಾತಾಡಲಿಲ್ಲ, ಯಾವಾಗ ಮಾತಾಡಬೇಕು ಅವಾಗ ಮಾತಾಡಲಿಲ್ಲ, ಯಾವಾಗ ಏನನ್ನೋ ಮಾತಾಡೋ ಅಗತ್ಯ ಇಲ್ಲ ಆಗ ಬಹಳ ದೊಡ್ಡದಾಗಿ ವೇದಿಕೆ ಹತ್ಕೊಂಡು ಮಾತಾಡಿದರು. ಇದು ಅನೇಕರ ಪರಿಸ್ಥಿತಿ ಆಗಿತ್ತು ಅವಾಗ.